ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ PCB ಡೈರೀಸ್ ಯೂಟ್ಯೂಬ್ ಚಾನಲ್. ಇವಾಗ ನಾವು ಹೊರಟಿದ್ದೀವಿ ಸಲಗಾ ದುನಿಯಾ ವಿಜಯ್ ಅವರ ಸಿನಿಮಾ ಭೀಮಗೆ. ಮಾರ್ನಿಂಗೇ ಹೋಗಬೇಕಿತ್ತು, ಬಟ್ ಕೆಲಸಗಳಿದ್ದಿದ್ದರಿಂದ ನೈಟ್ ಶೋ ಬುಕ್ ಮಾಡಿದ್ದೀವಿ. ಇವಾಗ ಹೊರಟಿದ್ವಿ. ಸಿನಿಮಾ ಹೆಂಗಿದೆ ಬಂದ್ಬಿಟ್ಟು ಫಸ್ಟ್ ಟೈಮ್ ರಿವ್ಯೂ ಕೊಡ್ತಾಯಿದ್ದೀನಿ. ಸಿನಿಮಾಗೆ ಹೋಗಿ ಬಂದ್ಬಿಟ್ಟು ರಿವ್ಯೂ ಕೊಡ್ತಾಯಿದ್ದೀನಿ. ನಮ್ಮ ಸ್ನೇಹಿತರು ಗುರು ಅಂತ ಹೇಳ್ಬಿಟ್ಟು ಇನ್ನೂ ಒಂದೆರಡು ಜನ ಜಾಯ್ನ್ ಆಗ್ತಾಯಿದ್ದಾರೆ. ಎಲ್ಲ ಸಿನಿಮಾ ನೋಡ್ಬಿಟ್ಟು ನಿಮಗೆ ರಿವ್ಯೂ ಹೇಳ್ತೀವಿ ಹೆಂಗಿದ್ದು ಸಿನಿಮಾ ಅಂತ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಇಲ್ಲೊಬ್ರು ರೆಡಿ ಇದ್ದಾರೆ. ನಾವು ದೊಡ್ಡ ಬೊಮ್ಮಸಂದ್ರ ಏರಿಯಾದಿಂದ ಸಂಜಯ್ ನಗರ್ಗೆ ಹೋಗ್ಬೇಕು, ಯಾಕಂದ್ರೆ ವೈಭವ್ ಥಿಯೇಟರ್ ಇರೋದಲ್ಲಿ. ಇಲ್ಲಿಂದ ಅಲ್ಲಿಗೆ ಹೊರಟ್ವಿ. ಇದು ನಮ್ಮ ಭಾವನ ಅಂಗಡಿ. ಹೋಗ್ಬಿಟ್ಟು ನನ್ನ ಹೆಸರು ಹೇಳಿ, ಡಿಸ್ಕೌಂಟ್ ಏನು ಕೊಡಲ್ಲ, ಚೆನ್ನಾಗಿ ಮಾತಾಡಿಸ್ತಾರೆ. ಮಾತಾಡಿಸ್ಕೊಂಡು ಏನು ಬೇಕು ತಗೊಂಡು ದುಡ್ಡು ಕೊಟ್ಟು ತಿಂದ್ಬಿಟ್ಟು ಹೋಗಿ. ಸಂಜಯ್ ನಗರ್ ವೈಭವ್ ಥಿಯೇಟರ್ ಹತ್ರ ಬಂದ್ವಿ. ಪಾರ್ಕಿಂಗ್ ಇರ್ಲಿಲ್ಲ, ಪಾರ್ಕಿಂಗ್ ಹುಡುಕಿ ಪಟ್ ಅಂತ ಪಾರ್ಕಿಂಗ್ ಮಾಡಿ ಲೆಮನ್ ಟೀ ಕುಡಿದ್ವಿ. ಸೈಡ್ಸ್ ಏನಾದ್ರು ತಗೊಂಡು ತಿಂದು ಸೀದಾ ಸಿನಿಮಾ ನೋಡೋಣ ಅಂತ ಹೊರಟ್ವಿ. ನನಗೆ ಸಿನಿಮಾ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ ಇತ್ತು, ಯಾಕಂದ್ರೆ 6 ತಿಂಗಳಲ್ಲಿ ಅಂದ್ರೆ 2024 ಯಾವ ಸಿನಿಮಾಗಳು ಅಷ್ಟು ನೇಮ್ ಮಾಡಿಲ್ಲ, ನಿಂತಿರ್ಲಿಲ್ಲ. ಹಂಗಾಗಿ ಈ ಸಿನಿಮಾ ನೇಮ್ ಮಾಡುತ್ತೆ, ನಿತ್ಯ ನಿಲ್ಲುತ್ತೆ ಅಂತ ಅನ್ಕೊಂಡು ಸೀದಾ ಸಿನಿಮಾ ನೋಡಕ್ ಹೊರಟ್ವಿ. ಸಿನಿಮಾಗೆ ಬಂದಿದ್ದ ಕ್ರೌಡ್ ನೋಡ್ಬಿಟ್ಟು ನನಗೆ ತುಂಬಾ ಖುಷಿ ಆಯ್ತು. ಸಿನಿಮಾ ಮುಗಿಸಿ ಫಸ್ಟ್ ಮನೆಗೆ ಬಂದಿದ್ದ ತಕ್ಷಣ ಮೂವಿ ರಿವ್ಯೂ ಮಾಡಿದೆ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರದೀಪ್ ಚಂದ್ರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ PCB ಡೈರೀಸ್. ಇದು ನನ್ನ ಫಸ್ಟ್ ಸಿನಿಮಾ ರಿವ್ಯೂ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಾನು ಸಿನಿಮಾದಲ್ಲಿ ತುಂಬಾ ವರ್ಷಗಳಿಂದ ಕೆಲಸ ಮಾಡಿದ್ದೀನಿ, ತುಂಬಾ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿದ್ದೀನಿ. ಸಿನಿಮಾ ರಿವ್ಯೂವರ್ಸ್ ಹೆಂಗಿರ್ತಾರೆ ಅಂದ್ರೆ, ಸಿನಿಮಾಗೆ ರೇಟಿಂಗ್ ಕೊಡೋದು, ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳೋದು, ಸಿನಿಮಾ ಚೆನ್ನಾಗಿದೆ ಅಂತ ಹೇಳೋದು. ಒಂದಷ್ಟು ರಿವ್ಯೂ ಅವ್ರಿಗೆ ಏನ್ ಅನ್ಸುತ್ತೆ ಅದು ಕೊಡ್ತಾರೆ. ಬಟ್ ಸಿನಿಮಾಗೆ ಒಂದು ಸೀನ್ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಇರುತ್ತೆ, ಒಂದೇ ಒಂದು ಶಾರ್ಟ್ ತಗೋಬೇಕಾದ್ರೆ ಎಷ್ಟು ಕಷ್ಟ ಇರುತ್ತೆ ಅಂತ ಆ ಸಿನಿಮಾ ಮಾಡಿರೋರ್ಗೆ ಗೊತ್ತಿರುತ್ತೆ. ಫಸ್ಟ್ ಸಿನಿಮಾ ನಾನು ಹೊರಟಿರೋದು ರಿವ್ಯೂ ಮಾಡಕ್ಕೆ ದುನಿಯಾ ವಿಜಯ್ ಅವರ ಭೀಮಾ ಸಿನಿಮಾ. ಭೀಮಾ ಕೆಣಕದಿದ್ರೆ ಕ್ಷೇಮ ಅಂತ ಸಿನಿಮಾದಲ್ಲೇ ಟೈಟ್ಲ್ ಅಲ್ಲೇ ಕೆಳಕ್ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿತ್ತು ಸಿನಿಮಾ ಮಾತ್ರ. ಫಸ್ಟ್ ಆಫ್ ಆಲ್, ಈ 2024 ಅಲ್ಲಿ ಯಾವ ಸಿನಿಮಾನು ಈ ಲೆವೆಲ್ಗೆ ಕ್ರೌಡ್ ಪುಲ್ಲಿಂಗ್ ಆಗಿರ್ಲಿಲ್ಲ. ತುಕ್ಕಿಡ್ದಿರೋ ಬೋರ್ಡ್ಗಳು ಎಲ್ಲ ತಂದ್ಬಿಟ್ಟು ಆಗ್ತಾ ಇದ್ರು. ಚಿತ್ರಮಂದಿರ ತುಂಬಿದೆ ಅಂತ ಒಂದಷ್ಟು ಬೋರ್ಡ್ಗಳು ನೋಡ್ತಾ ಇದ್ದೆ ರಿವ್ಯೂಗಳಲ್ಲಿ ಅಥವಾ ಬೇರೆಯವರು ಮಾಡಿರುವಂತ ವಿಡಿಯೋಗಳಲ್ಲಿ. ತುಂಬಾ ಖುಷಿ ಆಯ್ತು. ನಾ ಮಾರ್ನಿಂಗ್ ಸಂತೋಷ್ ಥಿಯೇಟರ್ಗೆ ಹೋಗೋಣ ಅಂತಿದ್ದೆ, ಬೇರೆ ಕೆಲ್ಸದ ಮೇಲೆಗೆ ಸಂತೋಷ್ ಥಿಯೇಟರ್ಗೆ ಹೋಗಕ್ಕಾಗ್ಲಿಲ್ಲ. ಹಂಗಾಗಿ ನಾನು ಸಂಜಯ್ ನಗರದ್ದು ವೈಭವ್ ಥಿಯೇಟರ್ಗೆ ಹೋದೆ. ಅಲ್ಲೂ ತುಂಬಾ ಕ್ರೌಡ್ ಇತ್ತು. ಅದು ನಾನು ಹೋಗಿದ್ದು 10 ಗಂಟೆ ಶೋಗೆ. ನಾನು ವಿಡಿಯೋ ಹಾಕ್ತೀನಿ. ಆ ವಿಡಿಯೋ ನೋಡಿದಾಗ ನಿಮ್ಗೆ ಎಷ್ಟು ಖುಷಿ ಆಯ್ತು ಅಂದ್ರೆ, ನಿಮ್ ಕನ್ನಡ ಸಿನಿಮಾಗೆ ಜನ ಬರ್ತಿಲ್ಲ ಅಂತ ಹೇಳ್ತಾ ಇರ್ತಾರೆ. ಬಟ್ ಒಳ್ಳೆ ಸಿನಿಮಾ ಮಾಡಿದ್ರೆ ಜನ ಬರ್ತಾರೆ. ಸಿನಿಮಾನ ಹೆಂಗ್ ಮಾಡ್ಬೇಕು, ಏನ್ ಕತೆ ಅನ್ನೋದಕ್ಕಿಂತ ಪ್ರಮೋಷನ್ ಚೆನ್ನಾಗಿ ಮಾಡ್ಬೇಕು. ಸಿನಿಮಾ ರಿಲೀಸ್ ಆಗ್ತಿದೆ ಅಂತ ಜನಗಳಿಗೆ ಗೊತ್ತಾಗ್ಬೇಕು. ದುನಿಯಾ ವಿಜಯ್ ಅವ್ರಿಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಸಿನಿಮಾದಲ್ಲಿ ಯಾವ ಟೈಮಿಗೆ ಬಿಡ್ಬೇಕು ಏನು ಅಂತ ಹೇಳ್ಬಿಟ್ಟು ಪರ್ಫೆಕ್ಟ್ ಟೈಮ್ ನೋಡಿ ಕರೆಕ್ಟ್ ಆಗಿ ಹೊಡೆದಿದ್ದಾರೆ. ಸಿನಿಮಾ ಹಂಗೆ ಕಚ್ಕೊಂಡಿದೆ. ಬಟ್ ತುಂಬಾ ಚೆನ್ನಾಗಿದೆ. ನಿಮ್ಗೆ ಫಸ್ಟ್ ಹಾಫ್ ಅಲ್ಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ನೀವು ಸೆಕೆಂಡ್ ಹಾಫಿಗೆ ದುಡ್ಡೇ ಕೊಡ್ತಿಲ್ಲ ಅನ್ಕೋಬಿಡಿ, ನೀವು ಕೊಟ್ಟಿರೋ ದುಡ್ಡು ಫಸ್ಟ್ ಹಾಫ್ಗೆ ರಿಕವರಿ ಆಗಿದೆ ಅನ್ಕೋಬಿಡಿ. ಅಷ್ಟು ನಗ್ತೀರಾ. ಒಂದು ರೌಡಿಸಮ್ ಸ್ಟೋರಿ ಇಟ್ಕೊಂಡು ಕಾಮಿಡಿ ಬ್ಲೆಂಡ್ ಮಾಡಿ ಪ್ರತಿ ಫ್ರೇಮ್ ಅಲ್ಲೂ ನಗಿಸ್ತಾ 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 ಮಧ್ಯದಲ್ಲಿ ಒಂದು ಎಮೋಷನ್ ಕೊಟ್ಬಿಟ್ಟು, ಮಧ್ಯದಲ್ಲಿ ಒಳ್ಳೆ ಒಂದು ಸಾಂಗ್ ಕೊಟ್ಬಿಟ್ಟು ಒಂದಷ್ಟು ಒಳ್ಳೆ ಸೀನ್ಗಳನ್ನ ವಿತ್ ಮ್ಯೂಸಿಕ್ ಎಂದಿರೋದು. ಚರಣ್ ರಾಜ್ ಅವ್ರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಯಾಕಂದ್ರೆ ಸರ್ ತುಂಬಾ ಆರಲ್ಲಿ ತುಂಬಾ ಕೆಲಸ ಮಾಡಿದ್ದಾರೆ. ನಿಮ್ಗೆ ಏನ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಇದೆ ಕಂಪ್ಲೀಟ್ ನಿಮ್ಗೆ ಮೈ ಜುಮ್ ಅನ್ಸುತ್ತೆ. ಪ್ರತಿಯೊಂದು ಶಾರ್ಟ್ ಕೂಡ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಬ್ರು ಸಿಂಗರ್ಗಳು ಅಷ್ಟೇನೆ. ನಿಮ್ಗೆ ಸಿಚುವೇಶನ್ ಏನಿದೆ ಹಂಗೆ ಸಾಂಗ್ಗಳು ಬಂದಿದೆ. MC ಬಿಜ್ಜು ಅವ್ರು ಆಗಿರ್ಬೋದು, ರಾಹುಲ್ ಡಿಟೋ ಆಗಿರ್ಬೋದು, ಸೈಕ್ ಸಾಂಗು ನಿಮ್ಗೆ ಗುನುಗ್ತಾ ಇರುತ್ತೆ ಬಾಯಲ್ಲಿ. ಪ್ರತಿಯೊಂದು ಮೂಮೆಂಟ್ ಅಲ್ಲೂ ಅದು ಅವ್ರು ಏನೋ ಒಂದು ಮೂಮೆಂಟ್ ಶಾರ್ಟ್ ತೆಗಿತಿರ್ಬೇಕಾದ್ರು ಆ ಸಾಂಗ್ಗಳು ಬಂದಾಗ ನಿಮ್ಗೆ ಮೈಂಡ್ ಅಲ್ಲಿ ಗುನುಗ್ತಾ ಇರುತ್ತೆ ಸಾಂಗು. ಆ ತರ ಸಾಂಗ್ಗಳಿದೆ. ಆಮೇಲೆ ಹೊಸದಾಗಿ ಹೀರೋಯಿನ್ ಎಂಟ್ರಿ ಆಗಿದ್ದಾರೆ, ಪ್ರಿಯಾ ಅಂತ ಹೇಳ್ಬಿಟ್ಟು. ಕ್ಯಾರೆಕ್ಟರ್ಗೆ ಏನ್ ಬೇಕು ನಿಮ್ಗೆ? ಹೀರೋಯಿನ್ ಅಂದ ತಕ್ಷಣ ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಏನೋ ತೋರ್ಸಕ್ ಹೋಗಿಲ್ಲ.
ಕ್ಯಾರೆಕ್ಟರ್ಗೆ ಏನ್ ಬರ್ಬೇಕು. ಹಾಗಂತ ಸಿನಿಮ್ಯಾಟಿಕ್ ಆಗಿ ಮಾಡಿಲ್ಲ ಅಂತಲ್ಲ, ಸಿನಿಮ್ಯಾಟಿಕ್ ಆಗಿ ಕೂಡ ಒಂದು ಸಾಂಗ್ ಇದೆ. ಆ ಸಾಂಗ್ ಅಲ್ಲಿ ಅವ್ರು ಬ್ಯೂಟಿಫುಲ್ ಆಗಿ ಕಾಣಿಸ್ತಾರೆ. ಸೈಕಾದೆ ಸೈಕಾದೆ ನಾನೀಗ ಸೈಕಾದೆ ಅನ್ನೋ ಒಂದು ಸಾಂಗ್ ಇದೆ. ಆ ಸಾಂಗ್ ಅಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ. ವಿಜಯ್ ಅವರು ಅಷ್ಟೇನೆ, ಬಾಡಿ ಫುಲ್ ಬ್ಯಾಂಗ್ ಆಗಿ ಕಾಣಿಸ್ತಾರೆ, ಬ್ಯಾಂಗ್ ಆಗಿ ಮಾಡಿದ್ದಾರೆ ಕೂಡ. ಸೊ ಆಮೇಲೆ ಒಬ್ಬ ಹೀರೋ ಅಂತ ಹೇಳ್ಬಿಟ್ಟು ಡೈರೆಕ್ಟರ್ ಆದ್ಮೇಲೆ ಅವ್ರನ್ನ ಅವರೇ ಜಾಸ್ತಿ ಪೋರ್ಟ್ರೇ ಮಾಡ್ಕೊಳ್ಳೋದು ಜಾಸ್ತಿ ಇರುತ್ತೆ. ಅಂದ್ರೆ ಆ, ಒಂದ್ 5 ನಿಮಿಷ ಆದ ತಕ್ಷಣ ಸ್ಕ್ರೀನಿಗೆ ಬರೋದು, ಆ ಯಾವಾಗ್ಲೂ ನಾನೇ ಬೇಕು, ನಾನೇ ಹೈಲೈಟ್ ಆಗ್ಬೇಕು, ಆ ತರ ಕೆಲವು ಆರ್ಟಿಸ್ಟ್ ಮೈಂಡ್ ಅಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಂದಾಗಿರುತ್ತೆ. ಬಟ್ ವಿಜಯ್ ಅವ್ರು ಕಲಿಬೇಕಾಗಿರೋದು ಏನು ಅಂತ ಅಂದ್ರೆ, ಯಾವುದೇ ನೀವು ಆರ್ಟಿಸ್ಟ್ ಆಗ್ಲಿ ಫಸ್ಟ್ ಕತೆಗೆ ಏನ್ ಪ್ರಿಫರೆನ್ಸ್ ಕೊಡ್ಬೇಕಾಗತ್ತೆ. ಸೊ ಅವ್ರು ಅದೇ ತರ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಅಷ್ಟೇ ಪ್ರಿಫರೆನ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಒಂದು ಡೈಲಾಗ್ ಬರುತ್ತೆ, ನಿಯತ್ತಾಗಿದ್ರೆ ನಾಯಿ ಬಿಸ್ಕೆಟ್ ಹಾಕ್ತಾರೆ, ಸೊ ಬದುಕಿರೋದು ಒಂದೇ ಸತಿ ಬೆಣ್ಣೆ ಬಿಸ್ಕೆಟ್ ತಿನ್ಬೇಕು ಅಂತ. ಆ ತರ ಡೈಲಾಗ್ಗಳು, ಅಂದ್ರೆ ನಿಮ್ಗೆ ಸಿಂಪಲ್ ಡೈಲಾಗ್ ಅಲ್ಲೇ ನಿಮ್ಗೆ ಫಿಲಾಸಫಿ ಹೇಳಿದ್ದಾರೆ. ಸೊ ಕೂತ್ಕೊಂಡು ಅರ್ಥ ಮಾಡ್ಕೊಂಡ್ರೆ ಸಿನಿಮಾ ಅರ್ಥ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ವಿಲನ್ ಬಂದ್ಬಿಟ್ಟು ಡ್ರ್ಯಾಗನ್ ಮಂಜು ಅಂತ. ಸೊ ಅವ್ರದ್ದು ಲೈಫ್ ಸ್ಟೋರಿ ಹೆಂಗಿರುತ್ತೆ, ಅವ್ರು ಚಿಕ್ಕದ್ರಿಂದ ಹೆಂಗ್ ಬೆಳೆದ್ರು ಅಂದ್ರೆ, ಆಯಪ್ಪ ಒಬ್ಬ ರೌಡಿ ಆಗಕ್ಕೆ ಹೆಂಗ್ ಬಂದ, ಚಿಕ್ಕದ್ರಿಂದ ಹೆಂಗ್ ಮಾಡ್ದ, ಏನ್ ಕತೆ. ಸೊ ಆಯಪ್ಪನ್ ಕತೆ ತಗೊಂಡು ಹೋಗಿ ವಿತ್ ಕಾಮಿಡಿ, ವಿತ್ ಫ್ಲೆಕ್ಸಿಬಿಲಿಟಿ ಆಫ್ ಲಾಫಿಂಗ್, ರೌಡಿಸಮ್, ಪ್ರತಿಯೊಂದು ಆ ಪೋಣಿಸಿರುವಂತ ರೀತಿ ತುಂಬಾ ಚೆನ್ನಾಗಿ ಅನಿಸ್ತು ನನ್ಗೆ. ನಿಮ್ಗೆ ಆ ಡ್ರ್ಯಾಗನ್ ಮಂಜು ಅವರು ಫುಲ್ ಬಲ್ಕ್ ಆಗಿ ಬಿಗ್ ಬೀಸ್ಟ್ ತರ ಕಾಣ್ತಾರೆ ನಿಮ್ಗೆ. ಆ ಸೊ ತುಂಬಾ ಖುಷಿ ಆಯ್ತು. ಅಂದ್ರೆ ಅವರು ಹೊಸಬ್ರು, ಸೊ ಹೊಸಬ್ರನ್ನ ಬೆಳೆಸ್ಬೇಕು ಅನ್ನೋ ಅಂತದ್ದು ಡೈರೆಕ್ಟರ್ ಕೈಲೇ ಇರುತ್ತೆ. ಸೊ ಯಾರು ಹಳೆ ಆರ್ಟಿಸ್ಟ್ಗಳು, ಆಲ್ಮೋಸ್ಟ್ ಹಳೆ ಆರ್ಟಿಸ್ಟ್ಗಳನ್ನೇ ಯೂಸ್ ಮಾಡಕ್ಕೆ ಪ್ರಯತ್ನ ಪಡ್ತಾರೆ. ಬಟ್ ವಿಜಯ್ ಸರ್ ಪ್ರತಿ ಸಿನಿಮಾಗಳಲ್ಲೂ ಕೂಡ ಒಬ್ಬ ಹೊಸ ಆರ್ಟಿಸ್ಟ್ ಗಳನ್ನ ಬೆಳೆಸೋಣ, ಒಂದಷ್ಟು ಹೊಸ ಆ ಸಲಗದಲ್ಲೂ ನೀವು ನೋಡ್ಬೋದು ತುಂಬಾ ಜನ ಹೊಸ ಆರ್ಟಿಸ್ಟ್ ಗಳಿದ್ರು. ಸೊ ಈ ಸಿನಿಮಾದಲ್ಲೂ ಅದೇ ರೀತಿ ತುಂಬಾ ಹೊಸ ಆರ್ಟಿಸ್ಟ್ ಗಳನ್ನ ಬೆಳೆಸಿದ್ದಾರೆ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಡ್ರ್ಯಾಗನ್ ಮಂಜು, ಸೊ ಆಯಪ್ಪ ಮಾತ್ರ ಸೈಕಾಗಿ ಆಕ್ಟ್ ಮಾಡಿದ್ದಾರೆ. ಸೊ ನಮ್ಮ ಕಾಕ್ರೋಚ್ ಸುದಿ ಅವ್ರ ಬಗ್ಗೆ ಕೇಳಲೇಬೇಡಿ, ಆ ಕ್ಯಾರೆಕ್ಟರ್ಗೆ ಎಷ್ಟು ಬೇಕು, ಏನು ಬೇಕು, ಸೊ 100% ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ನಮ್ಮ ರಂಗಾಯಣ ರಘು ಸರ್ ಬರ್ತಾರೆ. ಸೊ ಅವ್ರ ಬಗ್ಗೆ ಅವರು ಆಕ್ಚುಲಿ ನಾವು ಕಾಮಿಡಿಯಾಗಿ ನೋಡಿದಾಗ ಕಾಮಿಡಿ ಆಗ್ತೀವಿ, ಸೀರಿಯಸ್ ಆಗಿ ನೋಡಿದಾಗ ಸೀರಿಯಸ್ ಆಗ್ತೀವಿ. ಅವ್ರು ಆಯಪ್ಪನ್ ನೋಡಿದ್ರೆ ಗೊತ್ತಾಗುತ್ತೆ ಅವ್ರಿಗೆ ಯಾವ ಕ್ಯಾರೆಕ್ಟರ್ ಮಾಡಿದ್ರು ಅವ್ರಿಗೆ ಸೆಟ್ ಆಗುತ್ತೆ. ಸೊ ಆ ತರ ಒಂದು ಪರ್ಸನಾಲಿಟಿ ಅಂತ ರಂಗಾಯಣ ರಘು ಸರ್ ಆಕ್ಟ್ ಮಾಡಿದ್ದಾರೆ. ಸೊ ಒಬ್ರು ಪೊಲೀಸ್ ಬರ್ತಾರೆ, ನನಗಂತೂ ಲಿಟ್ರಲಿ ಲೇಡಿ ಮಹಾಲಕ್ಷ್ಮಿ ಮೇಡಮ್ ನೆನಪಾದ್ರು. ಯಾಕಂದ್ರೆ ಅಷ್ಟು ಖಡಕ್ಕು, ಅಷ್ಟು ರಗಡು, ಆ ವಾಯ್ಸು, ಆ ಡೈಲಾಗ್ಗಳು, ಯಪ್ಪ ಆ ಡೈಲಾಗ್ ಒಂದೊಂದು ಹೇಳ್ತಾ ಕೂತ್ಕೊಂಡ್ರೆ ಮತ್ತೆ ನಗಾಡ್ತಾ ಕೂತ್ಕೊಂತೀವಿ ನಾವು. ಸಿನಿಮಾ ನೀವು ಬೇಕಾದ್ರೆ 4-5 ಸತಿ ಕೂತ್ಕೊಂಡು ನೋಡ್ಬೋದು. ಸೊ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಸಿನಿಮಾ ಪ್ಯಾಟರ್ನ್, ಸೊ ನಾವು ಹೇಳ್ತೀವಲ್ಲ, ಸೊ ಅಲ್ಲಿ ಆ ತಮಿಳಲ್ಲಿ ಅಷ್ಟು ರಾಕ್ ಕಂಟೆಂಟ್ ತೋರಿಸ್ತಾರೆ, ತೆಲುಗಲ್ಲಿ ಅಷ್ಟು ರಾಕ್ ಕಂಟೆಂಟ್ ತೋರಿಸ್ತಾರೆ, ಹಿಂದಿಲಿ ನಿಮ್ಗೆ ವೆಬ್ ಸೀರೀಸ್ ಅಲ್ಲಿ ಹಂಗ್ ತೋರಿಸ್ತಾರೆ, ಹಿಂಗ್ ತೋರಿಸ್ತಾರೆ. ಯಾವ ವೆಬ್ ಸೀರೀಸ್, ಯಾವ ತಮಿಳ್ ಸಿನಿಮಾ, ಯಾವ ತೆಲುಗು ಸಿನಿಮಾ ಎಷ್ಟು ರಾ ಕಂಟೆಂಟ್ ಇದೆ, ಎಲ್ಲಾ ಕಂಟೆಂಟ್ ಈ ಸಿನಿಮಾದಲ್ಲಿದೆ. ಬಂದು ಸಿನಿಮಾ ನೋಡಿ ಥಿಯೇಟರ್ಗೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸಿನಿಮಾ ಬ್ಯಾಂಗ್ ಆಗೋದಂತೂ ಗ್ಯಾರಂಟಿ, ಸಿನಿಮಾ ರೆಕಾರ್ಡ್ ಮಾಡೋದಂತೂ ಗ್ಯಾರಂಟಿ. ಸೈಕ್ ಆಗಿದೆ ಸಿನಿಮಾ. ಹುಡುಗರುಗಳು ಬ್ಯಾಕ್ ಟು ಬ್ಯಾಕ್ ಹೋಗ್ತೀರಾ, ಸಿನಿಮಾ ನೋಡ್ತೀರಾ. ಅಷ್ಟು ಸಕ್ಕತ್ತಾಗಿ ಬಂದಿದೆ ಸಿನಿಮಾ ಮಾತ್ರ. ಆಮೇಲೆ ಎಮೋಷನ್ ಅಷ್ಟೇನೆ, ಏನು ನಿಮ್ಗೆ ಲೋಕಲ್ ಆಗಿದೆ, ರಾ ಇದೆ ಅಂತ ಹೇಳ್ಬಿಟ್ಟು ಎಮೋಷನಲ್ ಇಲ್ಲ ಅಂತ ಹೇಳ್ಬಿಟ್ಟು ಸ್ಟಾರ್ಟಿಂಗ್ ಅಲ್ಲಿ ಎಮೋಷನಲ್ ಹೊಡಿತಾರೆ. ಸ್ಟಾರ್ಟಿಂಗ್ ಅಲ್ಲ ನಿಮ್ಗೆ ತಂದೆ ಎಮೋಷನ್ಸ್ ಬರುತ್ತೆ, ತಾಯಿ ಎಮೋಷನ್ಸ್ ಬರುತ್ತೆ, ಸೊ ಆರ್ಫನೇಜ್ ಅಂದ್ರೆ ಅನಾಥ ಮಕ್ಕಳದ ಎಮೋಷನ್ಸ್ ಬರುತ್ತೆ, ಸೊ ನಮ್ಮ ಏರಿಯಾ ಹುಡುಗರು ಅನ್ನೋ ಒಂದು ಎಮೋಷನ್ಸ್ ಬರುತ್ತೆ. ಸೊ ನಿಮ್ಗೆ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಸೀನು, ಒಂದು ಎಮೋಷನ್ ಸೀನ್ ಆಗುತ್ತೆ. ಎಮೋಷನ್ ಸೀನ್ ಆದ್ಮೇಲೆ ಸೊ ಆ ವಿಜಯ್ ಅವ್ರು ಎದಳ್ತಾರೆ, ಅವಾಗ ಒಂದು ಮ್ಯೂಸಿಕ್ ಬರುತ್ತೆ, ಆಡಿ ಬಾ ಮಗನೇ ಭೀಮಾ ಆ, ಐ, ಆ, ಏ ಅಂತ ಮ್ಯೂಸಿಕ್. ಅಪ್ಪ ಇನ್ನು ತಲೆಯಲ್ಲಿ ಗುನ್ಗುಡ್ತಾ ಇದೆ ಆ ಫೈಟು, ಇದು. ಆಮೇಲೆ ಇದ್ರಲ್ಲಿ ಬರೀ ಅಷ್ಟು ಎಲ್ಲ ಹೇಳಿದ್ದಾರೆ, ಬರೀ ಸಿನಿಮ್ಯಾಟಿಕ್ ಆಗಿ ಹೇಳಿದ್ದಾರೆ ಅಂತಲ್ಲ, ಸೋಷಿಯಲ್ಗೆ ತುಂಬಾ ಅಂದ್ರೆ ತುಂಬಾ ಮೆಸೇಜ್ಗಳನ್ನ ಕೊಟ್ಟಿದ್ದಾರೆ. ಅಂದ್ರೆ ಇವಾಗಿನ ಹುಡುಗರು ಡ್ರಗ್ಸ್ ಮೇಲೆ ಎಷ್ಟು ಅಡಿಕ್ಟ್ ಆಗಿದ್ದಾರೆ, ಸೊ ಗಾಂಜಾ ಮೇಲೆ ಎಷ್ಟು ಅಡಿಕ್ಟ್ ಆಗಿದ್ದಾರೆ, ಸೊ ಗಾಂಜಾ ಬಗ್ಗೆ, ಅದ್ರದ್ದು ಪ್ಯೂರಿಟಿ ಬಗ್ಗೆ, ಇಂಪ್ಯೂರಿಟೀಸ್ ಬಗ್ಗೆ ಏನೇನ್ ಮಿಕ್ಸ್ ಆಗ್ತಿದೆ, ಸೊ ಟ್ಯಾಬ್ಲೆಟ್ಸ್ ನ ಹೆಂಗ್ ಯೂಸ್ ಮಾಡ್ತಾ ಇದ್ದಾರೆ, ಸೊ ಪ್ರತಿಯೊಂದು ಲಿಟ್ರಲಿ, ಯಾಕಂದ್ರೆ ನಡೀತಾರ ಅಂತಾನೆ ಹೇಳಿರೋದು. ದೊಡ್ಡ ದೊಡ್ಡ ಪೊಲಿಟಿಷಿಯನ್ಸ್ ಮಕ್ಳು ಹೆಂಗ್ ಇನ್ವಾಲ್ವ್ಮೆಂಟ್ ಇದೆ, ಸೊ ಸಿನಿಮಾ ಮ್ಯಾನೇಜರ್ಗಳು ಹೆಂಗ್ ಇನ್ವಾಲ್ವ್ಮೆಂಟ್ ಇದೆ, ಪ್ರತಿಯೊಂದು ಇದ್ರಲ್ಲಿ ಹೇಳಕ್ಕೆ ಚೆನ್ನಾಗಿದೆ. ಬಟ್ ನನಗೊಂದು ಅನ್ಸಿದ್ದು, ಆ ಡಿಲ್ಲಿ ಯಾವ ಸಿನಿಮಾ ಅದು,
ಕೈದಿ, ವಿಕ್ರಮ್, ಲಿಯೋ, ಮಾಸ್ಟರ್, ಈ ಸಿನಿಮಾದ ನಿರ್ದೇಶಕ ಲೋಕೇಶ್ ಕನಗರಾಜು ಒಂದೊಂದು ಸಿನಿಮಾಗೂ ಕನೆಕ್ಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಅವ್ರದ್ದು ಲೋಕಿ ಯೂನಿವರ್ಸ್ ಅಂತ ಹೇಳಕ್ ಸ್ಟಾರ್ಟ್ ಮಾಡಿದ್ರು ಆಡಿಯನ್ಸ್. ಸೊ ನಾವಿಲ್ಲಿ VK ಯೂನಿವರ್ಸ್ ಅಂತ ಹೇಳ್ಬೋದು. ಸೊ ದುನಿಯಾ ವಿಜಯ್ ಕುಮಾರ್ ಅವರ ಯೂನಿವರ್ಸ್ ಸ್ಟಾರ್ಟ್ ಆಗಿದೆ. ಸೊ 4 ಜನನ ಹೊಡೆದವನ್ ಬಗ್ಗೆನೆ ಇಷ್ಟೊಂದ್ ತಲೆ ಕೆಡ್ಸ್ಕೊಂಡಿದೀರಾ, 40 ಜನ ಹೊಡೆದವನ್ ಬರ್ತಾನೆ ನೆಕ್ಸ್ಟ್ ಅಂತ ಹಿಂಟ್ ಕೊಟ್ಟಿದ್ದಾರೆ. ಆ ಹಿಂಟ್ ಏನು ಅಂದ್ರೆ ನಿಮ್ಗೆ ಸಲಗ ಮತ್ತೆ ಬರ್ತಾ ಇದೆ, ಕನ್ನಡ ಇಂಡಸ್ಟ್ರಿನ ಮತ್ತೆ ಮೇಲೆ ಎತ್ಕೊಂಡು ಹೋಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸಲಗ ಮುನ್ಸೂಚನೆ ಪ್ರತಿಯೊಂದು ಇದರಲ್ಲಿ ಕಾಣಿಸುತ್ತೆ. ಆ ಎಂಟ್ರಿ, ಆ ವಿಜುವಲ್ಸ್ ಸೂಪರ್ ಆಗಿತ್ತು. ಸಿನಿಮಾ ಮಾತ್ರ 2.5 ಗಂಟೆ ಸಿನಿಮಾ ಆದ್ರು ಏನು ಅಂದ್ರೆ ಕನ್ನಡದಲ್ಲಿ ಸಿನಿಮಾಗಳು ಬರ್ತಾ ಇಲ್ಲ, ಒಳ್ಳೆ ಸಿನಿಮಾಗಳು ಬರ್ತಾ ಇಲ್ಲ ಅಂತ ಜನ ಹೇಳ್ತಾ ಇರ್ತಾರೆ. ಸಿನಿಮಾಗಳು ಬಂದಾಗ ನಾವು ಉಳಿಸ್ಕೋಬೇಕು. ಯಾಕಂದ್ರೆ ಸಿನಿಮಾದಿಂದ ನಾವು ತುಂಬಾ ಕಲ್ತಿದೀವಿ. ಅಂದ್ರೆ ಹಿಂಗೇನು ಬರೀ ರೌಡಿಸಮ್, ಬರೀ ಮಾಸು ತೋರಿಸಿದಾಗ ಅದನ್ನ ಮಾಡಿ ಅಂತ ಯಾರು ತೋರ್ಸಲ್ಲ, ಅದನ್ನ ಮಾಡಿ ಅಂತ ಯಾರು ತೋರ್ಸಲ್ಲ, ಅದನ್ನ ಮಾಡಿ ಅಂತ ಯಾರು ಹೇಳಲ್ಲ. ಅದನ್ನ ಮಾಡಬಾರ್ದು ಅಂತಾನೆ ಹೇಳೋದು. ರೌಡಿಸಮ್ ಸ್ಟೋರಿ ತಗೊಂಡ್ರು ಕ್ಲೈಮ್ಯಾಕ್ಸ್ ಅಲ್ಲಿ ಆ ರೌಡಿಗೆ ಏನಾಗುತ್ತೆ ಅಥವಾ ಆ ಕೆಟ್ಟದ್ ಮಾಡಿದವನಿಗೆ ಏನಾಗುತ್ತೆ, ಸೊ ಅದನ್ನೇ ತೋರ್ಸುವಂತದ್ದು. ಪ್ರತಿಯೊಬ್ರು ಒಳ್ಳೆ ವಿಚಾರಗಳಲ್ಲಿ ನಡೀಲಿ ಅಂತಾನೆ ರೌಡಿಸಮ್ ಸಿನಿಮಾದಲ್ಲೂ ತೋರಿಸುವಂತದ್ದು. ಕೆಲವ್ರು ಅಂತಾರೆ ರೌಡಿಸಮ್ ಸಿನಿಮಾನೇ ಮಾಡ್ತಾರೆ ಹಂಗೆ ಹಿಂಗೆ ಅಂತಾರೆ. ಒಳ್ಳೆ ಸಿನಿಮಾ ಮಾಡಿದ್ರು, ರೊಮ್ಯಾಂಟಿಕ್ ಆಗಿ ಲವ್ ಸಿನಿಮಾಗಳು ಮಾಡಿದ್ದಾರೆ ಕೆಲವರು. ಈ 6 months ಅಲ್ಲಿ ಅಂತೂ ಕನ್ನಡ ಇಂಡಸ್ಟ್ರಿಲಿ ಆಡಿಯನ್ಸೇ ಬರ್ತಾ ಇರ್ಲಿಲ್ಲ ಥಿಯೇಟರ್ಗೆ. ಯಾಕೆ? ಅವಾಗ ನಿಮ್ಗೆ ಆ ಕಂಪ್ಯಾರಿಸನ್ಸ್ ಇರಲ್ಲ. ಸೊ ಮಾಸ್ ಅಂದಾಗ ಹೆಂಗೆ ಅಂದ್ರೆ ಕನೆಕ್ಟ್ ಆಗುತ್ತೆ ಪ್ರತಿಯೊಬ್ಬರಿಗೂ. ಪ್ರತಿಯೊಬ್ಬ ಹುಡುಗರಲ್ಲೂ ಹೀರೋ ಇರ್ತಾನೆ, ಪ್ರತಿಯೊಬ್ಬ ಹುಡುಗಿರಲ್ಲೂ ಹೀರೋಯಿನ್ ಇರ್ತಾಳೆ. ಸೊ ನಿಮ್ಗೆ ಕನೆಕ್ಟ್ ಮಾಡ್ಬೇಕು, ಎಮೋಷನಲಿ ಕನೆಕ್ಟ್ ಮಾಡಿದ್ದಾರೆ ಸಿನಿಮಾನ. ಸಿನಿಮಾ ಸೂಪರ್ ಆಗಿ ಬಂದಿದೆ. ದಯವಿಟ್ಟು ಸಿನಿಮಾನ ಹೋಗಿ ನೋಡಿ. ಹಾಗೆ ಡ್ರ್ಯಾಗನ್ ಮಂಜು ಅವ್ರದ್ದು ಒಂದು ಡೈಲಾಗ್ ಮಾತ್ರ ನನಗೆ ತುಂಬಾ ಇಷ್ಟ ಆಯ್ತು. ನಾನು ತಂದೆ ಗುಡ್ತವನಲ್ಲ, ದಂಧೆ ಗುಡ್ತವನು ಅಂತ. ಅಂದ್ರೆ ತಂದೆ ಮೇಲೆ ಅವನಿಗೆ ಎಷ್ಟು ಪ್ಯಾಷನ್ ಇತ್ತು ಆ ವಿಲನ್ಗೆ ಅನ್ನೋದು ತುಂಬಾ ಗೊತ್ತಾಗುತ್ತೆ. ಡೈಲಾಗ್ ರೈಟರ್ಗಂತೂ ಹ್ಯಾಟ್ಸ್ ಆಫ್. ಕಂಪ್ಲೀಟ್ ಆಗಿ ಒಳ್ಳೆ ಒಂದು ಔಟ್ ಅಂಡ್ ಔಟ್ ಕಮರ್ಷಿಯಲ್ ವಿತ್ ಎಮೋಷನ್ ವಿತ್ ಕಾಮಿಡಿ ಪ್ಯಾಕೇಜ್. ನೀವು ಕೂತ್ಕೊಂಡು ನಗಾಡ್ಕೊಂಡು ವಿಜುವಲ್ ಹೊಡ್ಕೊಂಡು ಕಿರ್ಚ್ಕೊಂಡು ಸಿನಿಮಾ ನೋಡ್ಬೋದು. ಸೊ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ. ಯಾಕಂದ್ರೆ ನಮ್ಮ ಕನ್ನಡ ಸಿನಿಮಾನ ನಾವೇ ಬೆಳೆಸ್ಬೇಕು, ನಾವೇ ಉಳಿಸ್ಬೇಕು. ಹಾಗೆ ನಿಮ್ಮ ಫ್ರೆಂಡ್ಸ್ ಗಳಿರ್ತಾರೆ, ಸೊ ತಮಿಳು, ತೆಲುಗು, ಮಲಯಾಳಂ ನಿಮ್ಮ ಫ್ರೆಂಡ್ಸ್ ಗಳಿರ್ತಾರೆ. ಸೊ ಅವರೆಲ್ಲ ನಿಮ್ಗೆ ರೆಫರ್ ಮಾಡಿರ್ತಾರೆ. ಸೊ ಅದ್ ನೋಡು, ಮಂಜುಬಲೈ ಬಾಯ್ಸ್ ನೋಡು, ಇನ್ನೊಂದು ಯಾವ್ದೋ ಸಿನಿಮಾ ನೋಡು, ತಮಿಳಲ್ಲಿ ಈ ಸಿನಿಮಾ ಬಂದಿದೆ ನೋಡು ಅಂತೆಲ್ಲ ನಿಮ್ಗೆ ರೆಫರ್ ಮಾಡಿರ್ತಾರೆ. ಸೊ ನೀವು ಈ ಸಿನಿಮಾನ ರೆಫರ್ ಮಾಡಿ ನೋಡ್ಸಿ. ಯಾಕಂದ್ರೆ ಔಟ್ ಅಂಡ್ ಔಟ್ ನೀವೇನು ಯಾವ ಸಿನಿಮಾಗಳ ರಾಗಳು ನೋಡಿದೀರಾ, ಸೊ ಅದ್ರ ಅಪ್ಪ ಬಂದಿದೆ, ಭೀಮ ಬಂದಿದ್ದಾನೆ. ಸೊ ಕೆಣಕ್ತಾ ಇದ್ರೆ ಕ್ಷೇಮ ಅಂತ ಹೇಳಿ ಪ್ರತಿಯೊಬ್ರು ಸಿನಿಮಾ ನೋಡಿ ಥಿಯೇಟರ್ ಅಲ್ಲಿ. ಈ ಸಿನಿಮಾ ಗೆಲ್ಸಿದ್ರೆ ವಿಜಯ್ ಅವರಿಗೊಂದು ಆನೆ ಬಲ ಬಂದಂಗಾಗುತ್ತೆ. ಸೊ ಸಲಗ ಮತ್ತೆ ಬರಕ್ಕೆ ಬೇಗ ಹುಮ್ಮಸ್ ಕೊಡುತ್ತೆ. ಸಲಗ ಬೇಗ ಬರ್ಲಿ. ಸೊ ಕನ್ನಡ ಅಂದ್ರೆ ಈಗ ಕನ್ನಡ ಸಿನಿಮಾದಲ್ಲಿ ಸ್ವಲ್ಪ ಥಿಯೇಟರ್ಗಳು ಎಲ್ಲ ಮುಚ್ಚುವಂತ ಪ್ರಯತ್ನಗಳು ಮುಚ್ತಾ ಇದಾವೆ. ಪ್ರಯತ್ನಗಳಿಲ್ಲ, ಅದನ್ನ ಉಳಿಸ್ಕೊಳ್ಳುವಂತ ಪ್ರಯತ್ನಗಳಾಗ್ಬೇಕು. ಸೊ ವಿಜಯ್ ಸರ್ಗೂ ನನ್ನ ರಿಕ್ವೆಸ್ಟ್ ಏನು ಅಂದ್ರೆ ಇಯರ್ಲಿ 2 ಸಿನಿಮಾ ಮಾಡಕ್ಕೆ ಪ್ರಯತ್ನ ಪಡಿ ದಯವಿಟ್ಟು. ಯಾರ್ಯಾರು ಹೀರೋಗಳಿದ್ದೀರಾ, ಸೊ ಬಿಗ್ ಸ್ಟ್ರೀಮ್ ಅಲ್ಲಿ ಪ್ರತಿ ಇಯರ್ಗೂ ಒಳ್ಳೊಳ್ಳೆ ಸಿನಿಮಾಗಳು ಅಂದ್ರೆ ಇಯರ್ಲಿ 2 ಸಿನಿಮಾ ಮಾಡುವಂತ ಪ್ರಯತ್ನ ಮಾಡಿ. ಯಾಕಂದ್ರೆ ಆಡಿಯನ್ಸ್, ಕನ್ನಡ ಆಡಿಯನ್ಸ್ ನಿಮ್ಗೆ ಕಾಯ್ತಲೇ ಇರ್ತಾರೆ ಆಲ್ವೇಸ್. ಬಟ್ ಅದೇ ತರ ನಿಮ್ಗೆ ಹೊಸಬ್ರುಗಳ ಸಿನಿಮಾನು ಉಳಿಬೇಕು. ಸೊ ಹಂಗಾಗಿ ನಮಗೆ ಥಿಯೇಟರ್ಗಳು ಇರ್ಲೇಬೇಕು. ಥಿಯೇಟರ್ಗಳು ಇಲ್ದಲೆ ಏನೂ ಆಗಲ್ಲ. ಸೊ ಥಿಯೇಟರ್ಗಳು ಉಳಿಬೇಕಂದ್ರೆ ನಿಮ್ ಸಿನಿಮಾಗಳು ನಮಗೆ ತುಂಬಾ ಅಗತ್ಯ ಇರುತ್ತೆ. ಪ್ರತಿಯೊಬ್ರು ಬೇಗ ಬೇಗ ಸಿನಿಮಾಗಳನ್ನ ಮಾಡಿ ಅಂತ ಕೇಳ್ಕೊತಾ, ಆಮೇಲೆ ಸಿನಿಮಾ ರಿವ್ಯೂ ಅಂತ ಹೇಳಿದ ಬರೀ ಸಿನಿಮಾ ಬಗ್ಗೆ ಮಾತಾಡ್ದ ಸುಮ್ಮನೆ ಆಗ್ತಿದ್ದಾನೆ, ರೇಟಿಂಗ್ ಏನು ಕೊಡ್ತಾ ಇಲ್ಲ. ಸೊ ವಿ ಆರ್ ನಾಟ್ ಗಿವಿಂಗ್ ಎನಿ ರೇಟಿಂಗ್ಸ್ ಪಾ. ಯಾಕಂದ್ರೆ ಸಿನಿಮಾ ಅಂದ್ರೆ ಒಬ್ಬ ಆಡಿಯನ್ನು ಒಂದು ಬುಕ್ ನ ಓದ್ದಂಗೆ, ಅಥವಾ ಒಂದು ಸಿನಿಮಾ ನೋಡ್ತೀವಲ್ಲ ಅದು ಬುಕ್ ಅನ್ಕೊಳ್ಳಿ. ನೀವು ಅದನ್ನ ಓದ್ದಾಗ ಅಥವಾ ನೋಡಿದಾಗ ಒಬ್ರಿಗೆ ಒಂದೊಂಥರ ಅನ್ಸುತ್ತೆ. ನಿಮ್ಗೆ ಒಂದ್ ಸೀನ್ ಒಬ್ರಿಗೆ ಒಂದೊಂಥರ ಅನ್ಸುತ್ತೆ. ಸೊ ನಾನ್ ಅನ್ಕೊಳ್ಳೋ ರೀತಿ, ನಾನು ಅದನ್ನ ತಗೊಳ್ಳೋ ರೀತಿ ಇನ್ನೊಬ್ಬ ತಗೊಂಡಿರಲ್ಲ. ಸೊ ನಾನು ಅದನ್ನ 10 ಔಟ್ ಆಫ್ ಕೊಟ್ರೆ ಅವನಿಗೆ ಇಷ್ಟ ಆಗುತ್ತೆ ಅಂತ ನನಗೇನಿಲ್ಲ, ಆಯ್ತಾ. ಸೊ ನನಗ್ ಸಿನಿಮಾ ಚೆನ್ನಾಗಿದೆ, ಸೊ ನಾನು ಡೈರೆಕ್ಟ್ ಆಗಿ ಸಿನಿಮಾ ಚೆನ್ನಾಗಿದೆ ಅಂತ ಹೇಳ್ತಾ ಇದೀನಿ. ಸೊ ನಿಮಗೇನ್ ಅನ್ಸುತ್ತೆ, ನೀವು ಹೋಗಿ ಸಿನಿಮಾ ಕೂತ್ಕೊಂಡು ನೋಡಿ ಎಂಜಾಯ್ ಮಾಡಿ ಬಂದು ಹೇಳಿ ಸಿನಿಮಾ ನಿಮ್ಗೆ ಹೆಂಗ್ ಅನಿಸ್ತು ಅಂತ. ಅದು ಬಿಟ್ಬಿಟ್ಟು ನಿಮ್ಗೆ ಯಾರೋ ಒಬ್ಬ ಹೇಳ್ದ ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಸಿನಿಮಾಗೆ ಹೋಗ್ದಲೆ
ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ನ ಮಿಸ್ ಮಾಡ್ಕೋಬೇಡಿ. ಯಾಕಂದ್ರೆ ಸಿನಿಮಾನ ಥಿಯೇಟರ್ ನೋಡಿದಾಗ್ಲೇ ಒಂದು ಬ್ಯಾಂಗ್ ಇರುತ್ತೆ, ವಿತ್ ಎಮೋಷನ್ಸ್ ನೋಡಿದಾಗ್ಲೇ ನಿಮ್ಗೆ ಹೇಳ್ತಾರಲ್ಲ ರವಿ ಬಸೂರು, ಆ ಮ್ಯೂಸಿಕ್ಗಳು ಒಬ್ಬ ಥಿಯೇಟರ್ ಅಲ್ಲಿ ಕೂತ್ಕೊಂಡು ಕರೆಕ್ಟ್ ಆಗಿರೋ ಮ್ಯೂಸಿಕ್ ಅವನು ಕೇಳಿಸ್ಕೊಂಡ್ರೆ ನಿಮ್ಗೆ ರಕ್ತ ಪರಿಚಲನೆ ಅಷ್ಟು ನೀಟಾಗಿ ಆಗುತ್ತೆ ಅಂತ. ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸೇ ಹಂಗಾಗುತ್ತೆ ನಿಮ್ಗೆ. ಸೊ ದಯವಿಟ್ಟು ಥಿಯೇಟರ್ ಹೋಗಿ ಸಿನಿಮಾ ನೋಡಿ. ತುಂಬಾ ಒಳ್ಳೊಳ್ಳೆ ಕ್ಯಾರೆಕ್ಟರ್ಗಳಿದೆ, ಪ್ರತಿಯೊಂದು ಕ್ಯಾರೆಕ್ಟರ್ ನೆನಪಿಗೆ ಬರುತ್ತೆ ನಿಮ್ಗೆ. ಚಿಕ್ಕ ಚಿಕ್ಕ ಕ್ಯಾರೆಕ್ಟರ್ಗಳು ತುಂಬಾ ನೆನಪಿಗೆ ಬರುತ್ತೆ. ಒಂದು ಸೇಟು ಅವ್ರ ಮಗಳದೊಂದು ಒಂದು ಕ್ಯಾರೆಕ್ಟರ್ ಇದೆ, ಅದು ಸೈಕಾಗಿ ಮಾಡಿದ್ದಾರೆ. ಮತ್ತೆ ಒಬ್ರು ಹೆಂಡತಿ ಕ್ಯಾರೆಕ್ಟರ್ ಮಾಡಿದ್ದಾರೆ, ದುಡ್ಡಿನ ಭೂತ ಅಂತ ಹೇಳ್ಬೋದು. ಸೊ ಒಂದೊಂದ್ ಮನೇಲಿ ಇರ್ತಾರೆ ಆ ತರದವ್ರು. ಸೊ ನಿಮ್ಗೆ ಅದ್ ನೋಡಿದಾಗ ಯಾರನ್ನೋ ಒಬ್ರು ನೆನ್ಪು ಮಾಡ್ಕೊಂತೀರಾ. ಸೊ ಪ್ರತಿಯೊಂದು ಕ್ಯಾರೆಕ್ಟರ್ನು ಅಷ್ಟು ನೀಟಾಗಿ ಎಣದು ಅಷ್ಟು ನೀಟಾಗಿ ಮಾಡಿದ್ದಾರೆ. ಜೊತೆಯಲ್ಲಿ ಒಂದು MLA ಕ್ಯಾರೆಕ್ಟರ್ ಇದೆ, ಒಂದ್ ಫ್ರೆಂಡ್ ಕ್ಯಾರೆಕ್ಟರ್ ಇದೆ. ಸೊ ಅವು ಎರಡು ಅಂತ ಹೇಳ್ಬಿಟ್ಟು ಚಡ್ಡಿ ದೋಸ್ತ್ ಅಂತ ಹೇಳ್ಬೋದು. ನಿಮ್ಗೆ ಈಡು ಜೋಡು ವಿತ್ ಡೈಲಾಗ್ಸ್, ವಿತ್ ಕಾಮಿಡಿ, ವಿತ್ ನಿಮ್ಗೆ ಹೆಂಗೆ ಅಂತ ಹೇಳಿದ್ರೆ ಪ್ರತಿ ಸಲ ನಿಮ್ಗೆ ಅವ್ರ ನೋಡಿದಾಗ ನಗು ಬಂದ್ಬಿಡುತ್ತೆ. ಫಸ್ಟ್ ಅವ್ರಿಗೆ ನೀವು ವಿಲನ್ ಕಡೆಯವರು ಅನ್ನೋದೇನಿಲ್ಲ, ಅವ್ರು ನೋಡಿದ ತಕ್ಷಣ ನಿಮ್ಗೆ ಕಾಮಿಡಿಯನ್ ಅಂತ ಫಿಕ್ಸ್ ಆಗ್ಬಿಡ್ತೀರಾ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ, ಅಷ್ಟು ನೀಟಾಗಿ ಬಂದಿದೆ. ಆಮೇಲೆ ಫ್ರೆಂಡ್ಶಿಪ್ ಕ್ಯಾರಿ ಮಾಡೋದವರು, ಆಮೇಲೆ ಹೆಂಡತಿ ಬಗ್ಗೆ, ಪೊಲಿಟಿಕಲ್ ಡ್ರಾಮಾಸ್, ಪ್ರತಿಯೊಂದು ಸೂಪರ್ ಆಗಿ ಬಂದಿದೆ. ಸೊ ಈ ಸಿನಿಮಾ ನೋಡ್ಬಿಟ್ಟು ನೀವೇನ್ ಕಲಿತೀರಾ ಅಂದ್ರೆ, ಫಸ್ಟ್ ಆಫ್ ಆಲ್ ನಿಮ್ಮ ತಂದೆ ತಾಯಿನ ಪ್ರೀತಿಸ್ಬೇಕು, ನಿಮ್ ಜೊತೆಲಿರೋರ್ನ ನೋಡ್ಕೋಬೇಕು. ಯಾರೇ ಬ್ಯಾಡ್ ಹ್ಯಾಬಿಟ್ಸ್ ಮಾಡಿದ್ರು ಸೊ ಇದನ್ನ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಿಮ್ಗೆ ಒಬ್ಬನೊಂದು ರಿಹ್ಯಾಬ್ ಸೀನ್ ಇದೆ. ಮನುಷ್ಯರನ್ನ ಜೈಲಲ್ಲಿ ಹೆಂಗ್ ಇಡ್ತೀವಿ, ಸೊ ಒಂದಷ್ಟು ಹ್ಯಾಬಿಟ್ಸ್ ಗಳನ್ನ ಮಾಡಿ ತುಂಬಾ ಹೈಕ್ ಆದಾಗ ಬಾಡಿಗೆ ರಿಹ್ಯಾಬ್ ಅಂತ ಆಗ್ತಾರೆ. ಸೊ ಆ ಸೀನ್ ಇದೆ, ಆ ಸೀನ್ ನೋಡಿದ್ರೆ ನೀವು ಯಾವುದೇ ಬ್ಯಾಡ್ ಹ್ಯಾಬಿಟ್ಸ್ ಮಾಡಕ್ ಹೋಗಲ್ಲ. ಆ ತರ ತೋರಿಸಿದಾರೆ ಆ ಸೀನು. ನೀವು ಆ ಸೀನ್ ನೋಡ್ಬೇಕಂದ್ರೆ ಸಿನಿಮಾ ನೋಡಿ. ಸಿನಿಮಾ ನೋಡ್ಬಿಟ್ಟು ನೀವು ಆ ಸಿನಿಮಾದಲ್ಲಿ ಎಷ್ಟು ನೀವು ರಾ ಕಂಟೆಂಟ್ ತೋರಿಸಿದಾರೋ, ರಕ್ತ ತೋರಿಸಿದ್ದಾರೆ, ಹೊಡೆದಾಟ ತೋರಿಸಿದ್ದಾರೆ, ಎಲ್ಲಾ ತೋರಿಸಿದ್ದಾರೆ. ಹೌದು, ಕಮರ್ಷಿಯಲಿ ತೋರಿಸ್ಲೇಬೇಕು, ಬಟ್ ಅದ್ರಲ್ಲಿ ನೀವು ಏನ್ ಎತ್ಕೋಬೇಕು ಅಷ್ಟು ಮಾತ್ರ ಎತ್ಕೋಬೇಕು. ಸರ್, ಒಂದು ಸಿನಿಮಾ ಅಂದ್ರೆ ಒಂದು ವರ್ಡ್ ಸರ್. ಅದು ಆ ವರ್ಡ್ ಅಲ್ಲಿ ಒಳ್ಳೇದಿರುತ್ತೆ, ಕೆಟ್ಟದ್ದು ಇರುತ್ತೆ ಅಲ್ವಾ? ಸೊ ಆ ಒಳ್ಳೇದನ್ನ ನೀವು ಏನ್ ಬೇಕು, ನಿಮ್ಗೇನ ಬೇಕು ಅದನ್ನ ಆರಿಸ್ಕೊಳ್ಳಿ. ನೀವು ಅದನ್ನ, ಸಿನಿಮಾ ಒಂದು ವರ್ಡ್ ಪ್ರಪಂಚ, ಅದ್ರಲ್ಲಿ ನಿಮ್ಗೆ ಒಳ್ಳೇದ್ ಯಾವ್ದು ಬೇಕು ಅದನ್ನ ಮಾತ್ರ ಆರಿಸ್ಕೊಳ್ಳಿ, ಕೆಟ್ಟದನ್ನ ಆರಿಸ್ಕೊಳಕ್ ಹೋಗ್ಬೇಡಿ. ಸೊ ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಚೆನ್ನಾಗಿದೆ ಸಿನಿಮಾ, ಹೋಗಿ ನೋಡ್ಕೊ ಬನ್ನಿ. ಥ್ಯಾಂಕ್ ಯು, ಧನ್ಯವಾದಗಳು. ನಂದು ಇದು ಫಸ್ಟ್ನೇ ಸಿನಿಮಾ ರಿವ್ಯೂ, ಹೆಂಗಿದೆ ಅಂತ ಹೇಳಿ. ಹಾಗೆ ನೆಕ್ಸ್ಟ್ ವಿಡಿಯೋಸು ನಾನು ಸಿನಿಮಾಗಳ ಬಗ್ಗೆ ಮಾಡೋಣ ಅಂತ ಇದ್ದೀನಿ. ಸಿನಿಮಾಗಳು ಹೆಂಗ್ ಪ್ರಿಪೇರ್ ಆಗುತ್ತೆ, ಅಬೌಟ್ ಸಿನಿಮಾ ಅಷ್ಟೇ. ಸೊ ನಿಮ್ಗೆ ಪ್ರಿಪ್ರೇಷನ್ ಆಗಿರ್ಬೋದು, ಪ್ರೊಸೀಜರ್ ಆಗಿರ್ಬೋದು, ಶೂಟ್ ಆಗಿರ್ಬೋದು, ಪೋಸ್ಟ್ ಪ್ರೊಡಕ್ಷನ್ ಆಗಿರ್ಬೋದು, ಸೊ ನಿಮ್ಗೆ ಡಿಸ್ಟ್ರಿಬ್ಯೂಷನ್ ಆಗಿರ್ಬೋದು, ಸೊ ಪ್ರತಿಯೊಂದ್ರ ಬಗ್ಗೆ ಮಾತಾಡೋಣ ಅಂತ ಇದ್ದೀನಿ. ಸೊ ನಿಮ್ಗೆ ಇಲ್ಲ ಮಾತಾಡಿ ಅದ್ರ ಬಗ್ಗೆ ಒಂದಷ್ಟು ಕಂಟೆಂಟ್ ವಿಡಿಯೋಗಳನ್ನ ಮಾಡಿ ಅಂತ ಹೇಳಿದ್ರೆ ನನ್ನ ದಯವಿಟ್ಟು ಮಾಡುವಂತ ಪ್ರಯತ್ನ ಮಾಡ್ತೀನಿ. ನೀವು ಕಮೆಂಟ್ ಹಾಕಿದ್ರೆ ನಮಗೆ ಮಾಡ್ಲಿಕ್ಕೆ ಒಂದು ಹುಮ್ಮಸ್ ಬರುತ್ತೆ. ಸೊ ಕಮೆಂಟ್ ಹಾಕಿ, ನಿಮ್ಗೆ ಬೇಕಾ ಸಿನಿಮಾ ಬಗ್ಗೆ ವಿಡಿಯೋಗಳು ಬೇಕಾ. ನಾನು ನಿಮ್ಮ ಪ್ರದೀಪ್ ಚಂದ್ರ, PCB ಡೈರೀಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಭೀಮಾ ಸಿನಿಮಾ ನೋಡಕ್ಕೆ ನಿಮ್ಮ ಸ್ನೇಹಿತರಿಗೆ ಹೇಳಿ. ಹಾಗೆ ಕನ್ನಡ ಸ್ನೇಹಿತರಿಗೆ ಮಾತ್ರವಲ್ಲದೆ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಹೇಳಿ. ಸೊ ಹೇಳಿ, ದುಶ್ಮನ್ಗೂ ಹೇಳಿ ಬ್ರೋ. ಕೆಲವ್ರು ಹೇಳಿರ್ತಾರೆ ನಮ್ ಸಿನಿಮಾ ನೋಡು ಹೆಂಗಿದೆ, ನಿಮ್ ಸಿನಿಮಾ ಬರ್ತಾ ಇಲ್ಲ ಯಾವ್ದು ಅಂತ. ಅಂತವ್ರಿಗೆ ಹೇಳಿ, ಗುರು ಬಂದಿದೆ ಸಿನಿಮಾ, ಹೋಗ್ ನೋಡು, ಗೊತ್ತಾಗುತ್ತೆ ಸಿನಿಮಾ ಹೆಂಗಿದೆ ಅಂತ. ಕಳ್ಸಿ ರೀಲ್ಸ್, ಕಳ್ಸಿ ವಿಡಿಯೋಸ್, ಶೇರ್ ಮಾಡಿ. ಥ್ಯಾಂಕ್ ಯು.